ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಬನ್ನಿ, ಕೃಷ್ಣ ಪ್ರಸಾದ್ ಅವರ ಸಂಪರ್ಕ ಸಾಧ್ಯವಾಗಿದೆ. ಕೃಷ್ಣ ಪ್ರಸಾದ್, ಅಂಕಿಅಂಶಗಳನ್ನು ಗಮನಿಸಿದ್ರಿ, ಏನು ಹೇಳ್ತೀರಿ ಸರ್? ಪ್ಲೀಸ್ ಕಂಟಿನ್ಯೂ. ರಂಗನಾಥ್, ಈ ಅಂಕಿಅಂಶಗಳನ್ನ ನೋಡ್ತಾ ಬಂದರೆ ಒಂದು ಇಟ್ಸ್ ಪಾರ್ಟ್ ಆಫ್ ದಿ ಸೇಮ್ ಟ್ರೆಂಡ್. ಡಿಸೆಂಬರಲ್ಲಿ ಹೇಗೆ ಶುರುವಾಯಿತು, ಯಾವ ಫೋರ್ಕಾಸ್ಟ್ಗಳು ಶುರುವಾಯಿತು ಡಿಸೆಂಬರಲ್ಲಿ, ಅದೇ ಟ್ರೆಂಡಲ್ಲಿ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಸಿನ್ಸ್ ಡಿಸೆಂಬರ್. ನಾವು ಡಿಸೆಂಬರಿಂದ 7 ಒಪಿನಿಯನ್ ಪೋಲ್ ನೋಡಿದ್ದೀವಿ ಸೋಫಾರ್, ಇನ್ಕ್ಲೂಡಿಂಗ್ ನಿಮ್ಮದು. ಆ 7 ಒಪಿನಿಯನ್ ಪೋಲ್ ತೊಗೊಂಡ್ರೆ ಆನ್ ಆವ್ರೇಜ್ ಇಟ್ ಸೀಮ್ಸ್ ದಟ್ ದಿ ಕಾಂಗ್ರೆಸ್ ಒಂಚೂರು ಇಟ್ ಹ್ಯಾಸ್ ಲಾಸ್ಟ್ ಎ ಬಿಟ್, ಬಟ್ ಇಟ್ಸ್ ನಾಟ್ ಲಾಸ್ಟ್ ವೆರಿ ಮಚ್. The BJP has kind of held on, but the KJP seems to have made some headway anta on the face of it kansate. Ondu ಎರಡನೇದು, ನೀವು if you take an average of these 7 opinion polls, poll of polls ಅಂತ ಏನು ಹೇಳ್ತೀವಿ, ಆ poll of polls ತಗೊಂಡ್ರೆ 7 opinion pollಗಳಿಂದ BJP will get about 50 seats, Congress will get about 110 seats ಅಂತ ಕ್ಲಿಯರ್ ಆಗಿ ಕಾಣಿಸುತ್ತೆ, and JDS will get about 30. But ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೇನು ಅನಿಸಿದೆ ಅಂದರೆ, ನಾನು ಈ ವಾರ ಎಲ್ಲ ಪೂರ್ತಿ ಕರ್ನಾಟಕದಲ್ಲಿ ಟೂರ್ ಮಾಡ್ತಾ ಬಂದಿದ್ದೀನಿ, ನಾನು ಡೆಲ್ಲಿಯಿಂದ ಬಂದಿದ್ದೀನಿ. ಬಟ್ ಈ 7 ದಿನದಲ್ಲಿ ನಾನು ನೋಡಿದ ಹಾಗೆ ಅಷ್ಟು ಕ್ಲಿಯರ್ ಆಗಿರೋ ಪಿಕ್ಚರ್ ಇಲ್ಲ ಅಂತ ಅನಿಸುತ್ತೆ ನನಗೆ. ಈ ಜನಗಳನ್ನ ಮೀಟ್ ಮಾಡ್ತಾ, ಈ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ನ ಮೀಟ್ ಮಾಡ್ತಾ, ಕ್ಯಾಂಡಿಡೇಟ್ಸ್ನ ಮೀಟ್ ಮಾಡ್ತಾ ಬರ್ತಾ ನೋಡಿದ್ರೆ ಯು ಗೆಟ್ ದಿ ಕ್ಲಿಯರ್ ಫೀಲಿಂಗ್ ದಟ್ ನೋಬಡಿ ಈಸ್ ಶ್ಯೂರ್ ಆಫ್ ವಿಚ್ ವೇ ಕರ್ನಾಟಕ 2013 ಇಸ್ ಗೋಯಿಂಗ್ ಟು ಗೋ. ನೋಬಡಿ ಈಸ್ ವೆರಿ ಶ್ಯೂರ್. ಎಲ್ಲರೂ ಈ ಒಪಿನಿಯನ್ ಪೋಲ್ನ ಹಿಡ್ಕೊಂಡು ಈ ಥರ ಆಗತ್ತೆ ಆ ಥರ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಹೊರತು ನೋಬಡಿ ಈಸ್ ಏಬಲ್ ಟು ಕನ್ವಿನ್ಸಿಂಗ್ಲಿ ಸೇ ವಿಚ್ ಪಾರ್ಟಿ ಈಸ್ ಕ್ಲಿಯರ್ಲಿ ಗೋಯಿಂಗ್ ಟು ಫಾರ್ಮ್ ದಿ ಗವರ್ಮೆಂಟ್. ಕಾಂಗ್ರೆಸ್ ಸರ್ಟನ್ಲಿ ಈಸ್ ಅಹೆಡ್, ಬಟ್ ಆರ್ ದೇ ಗೋಯಿಂಗ್ ಟು ಬಿ ಏಬಲ್ ಟು ಫಾರ್ಮ್ ದಿ ಗವರ್ಮೆಂಟ್ ಆನ್ ದೇರ್ ಓನ್ ಅನ್ನೋದ್ರ ಬಗ್ಗೆ ಸುಮಾರು ಡೌಟ್ ಇದೆ. ಈಗ ಖಂಡಿತವಾಗ್ಲೂ ಸುಮಾರು ಡೌಟ್ಗಳಿದೆ. ನಾನು ಈಗ ತಾನೇ ಶಿವಮೊಗ್ಗ ಅಲ್ಲಿ ಹೊನ್ನಾಳಿಲಿ ನಾನು ಯಡಿಯೂರಪ್ಪನವ್ರ ರ್ಯಾಲಿಯಿಂದ ಬರ್ತಾ ಇದ್ದೀನಿ. ಯಡಿಯೂರಪ್ಪ ಅವ್ರ ರ್ಯಾಲಿ ನೋಡಿದ್ರೆ ಒಂಥರ ಖಂಡಿತವಾಗ್ಲೂ ಹೆದರಿಕೆ ಆಗಬೇಕು. ಯಾಕಂದರೆ ಈ ಎಲೆಕ್ಷನ್ ಇರೋ ಸೆಂಟರ್ ಫೋಕಸ್ಸೇ ಯಡಿಯೂರಪ್ಪನವರು, ಅವರ ಸರ್ಕಾರದ ಪರ್ಫಾರ್ಮೆನ್ಸು, ಅವ್ರ ಸರ್ಕಾರದ ಕರಪ್ಷನ್ನು, ರೇಣುಕಾಚಾರ್ಯ ಅಂತ ಕ್ಯಾಂಡಿಡೇಟ್ ಅವರ ಆಕ್ಟಿವಿಟೀಸು. ಅಂಥ ರ್ಯಾಲಿಲಿ ಅಂಥ ಅಟೆಂಡೆನ್ಸ್ ನೋಡಿದ್ರೆ ನಮಗೆ ಒಂಚೂರು ಡೌಟ್ಸ್ ಇರಲೇಬೇಕು ಈ ಒಪಿನಿಯನ್ ಪೋಲ್ಸ್ ಬಗ್ಗೆ. ಸೊ ನನ್ನ ಪ್ರಕಾರ ಈ ಒಪಿನಿಯನ್ ಪೋಲ್ಸ್ ಒಂದು ಸಿಗ್ನಲ್ನ ಸಜೆಸ್ಟ್ ಮಾಡ್ತಾ ಇವೆ ಡಿಸೆಂಬರಿಂದ, ಒಂದೇ ಸಿಗ್ನಲ್ ಅಂದರೆ 100ರಿಂದ 115 ಒಳಗೆ ಕಾಂಗ್ರೆಸ್ಗೆ ಬರುತ್ತೆ ಅಂತ. ಬಟ್ ನನ್ನ ಪ್ರಕಾರ ಯು ಕ್ಯಾನ್ ನಾಟ್ ಬಿ ಶ್ಯೂರ್ ಅಬೌಟ್ ದಿಸ್ ವರ್ಡಿಕ್ಟ್ so clearly, so surely. Ekendre I think there are very many local factors at play. The opinion polls are unable to capture that. ನಾನು ಒಂದು ಫಾರ್ಮರ್ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರ ಪ್ರಕಾರ ದಿ ಕಾಂಗ್ರೆಸ್ ವಿಲ್ ಗೆಟ್ ಬಿಟ್ವೀನ್ 85 and 90. ಡೆಲ್ಲಿಲಿ ಯೂತ್ ಕಾಂಗ್ರೆಸ್ನವರ ರಾಹುಲ್ ಗಾಂಧಿ ಅವ್ರ ಟೀಮ್ನವ್ರ ಜೊತೆ ಮಾತಾಡಿದ್ದೀನಿ. ದೇ ಥಿಂಕ್ ಇಟ್ ವಿಲ್ ಬಿ ಅಬೌಟ್ 105. ಸೊ ಕಾಂಗ್ರೆಸ್ನವರಲ್ಲೇ 85ರಿಂದ 105 ಒಳಗೆ ಆ ರೇಂಜಲ್ಲಿ ಓಡಾಡ್ತಾ ಇದೆ. ಸೊ ನಮ್ಮ ಕ್ಯಾಲ್ಕುಲೇಷನ್ಸ್ ಕ್ಯಾನ್ ಗೋ ಕ್ಲಿಯರ್ಲಿ ರಾಂಗ್, ಒಪಿನಿಯನ್ ಪೋಲ್ಸ್ ಕ್ಯಾನ್ ಗೋ ಕ್ಲಿಯರ್ಲಿ ರಾಂಗ್, ಬಟ್ ಆನ್ ದಿ ಬೇಸಿಸ್ ಆಫ್ ವಾಟ್ ಐ ಹ್ಯಾವ್ ಸೀನ್, ನಾನು ನೋಡಿರೋ ಆನ್ ದಿ ಬೇಸಿಸ್ ಆಫ್ ದಟ್ nobody is very sure. And what is very clear at this point of time is that Karnataka might again have a coalition government. It is very very unlikely that the Congress will form a government of its own. Yes sir, ನಿಮ್ಮ ಅನುಮಾನ ನಿಜ ಆಗುವಂತ ಎಲ್ಲ ಲಕ್ಷಣಗಳಿವೆ. ಯಾಕಂದ್ರೆ ಆರಂಭದ ದಿನಗಳಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಬಹಳ ಮುಂದಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಈ ಟಿಕೆಟ್ ಹಂಚಿಕೆ ವಿಚಾರದಲ್ಲಾಗಿರ್ಬೋದು, ಅದಾದ ನಂತರದ ಗೊಂದಲಗಳಾಗಿರ್ಬೋದು, ಇದೆಲ್ಲದರಿಂದ ಕಾಂಗ್ರೆಸ್ ಸ್ವಲ್ಪ ಇಳಿಮುಖಾಗಿದೆ. ನಮ್ಮ ಸಮೀಕ್ಷೆ ಕೂಡ ಅದೇ ಹೇಳ್ತಿರುವಂಥದ್ದು. ಹಿಂದಿನ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಬಹಳ ತುಂಬ ಎತ್ತರದಲ್ಲಿತ್ತು, ಈ ಬಾರಿ ಸ್ವಲ್ಪ ಅದು ಕಡಿಮೆ ಆಗಿರುವಂಥದ್ದು. ಕೃಷ್ಣ ಪ್ರಸಾದ್ ಹೇಳಿದಂಥ ಮಾತನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಬಹುಶಃ ತಾವೆಲ್ಲರೂ ಗಮನಿಸ್ತೀರಿ ಅಂತ ನಾನು ಭಾವಿಸ್ತೀನಿ. ಯಡಿಯೂರಪ್ಪನವರ ಒಂದು ಅಬ್ಬರ ನೋಡಿಬಿಟ್ರೆ ಶಿವಮೊಗ್ಗದಲ್ಲಿ ಎಂಥವ್ರಿಗಾದರೂ ಅನುಮಾನ ಬರುತ್ತೆ ಅನ್ನುವಂಥದ್ದು. ಅದರಲ್ಲೂ ರೇಣುಕಾಚಾರ್ಯ ಅವರ ಕ್ಷೇತ್ರದಲ್ಲಿ ಅವರಿಗೆ ಸಿಕ್ಕಂಥ ಅಭೂತಪೂರ್ವವಾದಂಥ ಒಂದು ಜನಬೆಂಬಲ ನೋಡಿದ್ರೆ ಎಲ್ಲ ರೀತಿಯ ಏರುಪೇರುಗಳು ಕೂಡ ಆಗಬಹುದು ಅಂತಾರೆ ಕೃಷ್ಣ ಪ್ರಸಾದ್. ಸರ್, ನಾನು ತಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ, ಏನಂತೀರ್ತಾವೆ? ಸಾಧ್ಯವಾದಷ್ಟು ಎಲ್ಲ ಸಮೀಕ್ಷೆಗಳನ್ನು ನೋಡಿದ್ದೇನೆ. ಸಮೀಕ್ಷೆಗಳು ಇಂದು ನಾಳೆ ನಾಡಿದ್ದು ಆಗುವ ಬದಲಾವಣೆಯನ್ನು ಗಮನದಲ್ಲಿಟ್ಕೊಳ್ಬೇಕು. ಭಾಳ ಮುಖ್ಯವಾಗಿ ಈಗ ಸದ್ಯಕ್ಕೆ ಸೋನಿಯಾ ಗಾಂಧಿಯವರು ಬಂದೋಗಿದ್ದಾರೆ, ರಾಹುಲ್ ಗಾಂಧಿಯವರು ಬಂದೋಗಿದ್ದಾರೆ. BJPಯಿಂದ ನರೇಂದ್ರ ಮೋದಿಯವರು ಬಂದೋಗಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ಸೇರಿದ ಸಭೆ ನೋಡಿದರೆ ನನಗೆ ಆಶ್ಚರ್ಯ ಆಯಿತು. ಆ ಉತ್ಸಾಹ, ಅವರು ಜನದ ಉಮೇದು ಅಂತೀವಿ ನಾವು, ಮತ್ತು ಕೇಳಬೇಕು ಅಂತಕ್ಕಂಥ ಅವರ ಇದು ಹಾಗೂ ಅದನ್ನು ರಿಸೀವ್ ಮಾಡಿಕೊಂಡ ರೀತಿ, ಬೆಂಗಳೂರಿನಲ್ಲಿ ನಾವು 20ಕ್ಕಿಂತ ಮೇಲೆ ಗೆಲ್ತೇವೆ. ನಾನು ಭಾಳ ಆಶಾವಾದಿ ಅಲ್ಲ.
18-19 ಅಂತಿದ್ವಿ, ಒಂದು 20 ಮೇಲೆ ಗೆಲ್ಲಬಹುದು ಅಂತ ಒಂದು ಆಲೋಚನೆ ನಮಗಿದೆ. ಒಂದು ಬಹಳ ಮುಖ್ಯವಾಗಿ ನಮ್ಮ ಒಪಿನಿಯನ್ ಪೋಲ್ಸ್ ಯಾಕೆ ಬದಲಾವಣೆ ಆಗ್ತದೆ ಅಂತಂದರೆ, ನಾವು ಕರ್ನಾಟಕದ ಜನ ಯಾವಾಗಲೂ ಹೆಚ್ಚಾಗಿ ಬಹುತೇಕ ಯಾವ ಕಾಲಕ್ಕೂ ಪ್ರಾಂತೀಯ ಪಕ್ಷಗಳಿಗೆ ಮತ ಕೊಟ್ಟವರಲ್ಲ, ರಾಷ್ಟ್ರೀಯ ಪಕ್ಷಗಳನ್ನೇ ಓಲೈಸಿದವರು. ಪ್ರಾಂತೀಯ ಪಕ್ಷಗಳು ಅಂತ ಹೇಳಿ ಅಂಥ ಒಂದು ಸರ್ಕಾರವೂ ಇಲ್ಲಿ ಬಂದಿಲ್ಲ. ಯಾರ್ದಾರ ಜೊತೆ ಸಮಜೋತ ಸರ್ಕಾರಗಳನ್ನು ಮಾಡಿರ್ಬೋದು. ಆದ್ದರಿಂದ ಇಲ್ಲಿ ಮೇಲುನೋಟಕ್ಕೆ ಚುನಾವಣೆಯ ಸ್ಪರ್ಧೆ ಇರೋದು BJP ಮತ್ತು ಕಾಂಗ್ರೆಸ್ಸಿನ ಮಧ್ಯೆ. JDS ಅಥವಾ KJP ಏನಾದರೂ ತಮ್ಮ ಪ್ರಯತ್ನ ಮಾಡಿ ಎಲ್ಲಿಯಾದರೂ ಒಂದು ಕಡೆ ಸಮಜೋತ ಸರ್ಕಾರಕ್ಕೆ ಪ್ರಯತ್ನ ಮಾಡ್ಬೋದು ಹೊರತು ಅವರೇ ಸರ್ಕಾರ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಇದು ಪ್ರಧಾನವಾದ ಅಂಶ. ಆದ್ದರಿಂದ ತಮ್ಮನ್ನು ಸಮೀಕ್ಷೆಯಲ್ಲಿ ಏನು ಹೇಳಿದ್ದೀರಿ, ನಾನು ಕೃಷ್ಣಪ್ರಸಾದ್ ಅವರು ಕೂಡ ಈಗ ತಾನೇ ಹೇಳಿದರು, ಯಾರಿಗೂ ಕೂಡ ಕಾಂಗ್ರೆಸ್ನವ್ರಿಗೆ ಕೂಡ 90-95 ಸೀಟಿನ ಮೇಲೆ ವಿಶ್ವಾಸ ಇಲ್ಲ ಅನ್ನುವಂಥದ್ದು. ಮತ್ತು ಎರಡನೇದು, ಅವರ ಭಾಷೆಯಲ್ಲಿ ನೋಡಿದರೆ ಅವ್ರಿಗೂ ಕೂಡ ಕನ್ವಿನ್ಸಿಂಗ್ ಆಗಿ ಇಂಥ ಪಕ್ಷ ಏಕಪಕ್ಷೀಯ ಸರ್ಕಾರ ಬರ್ತದೆ ಅನ್ನುವ ನಿರ್ಧಾರಕ್ಕೆ ಅವರು ಬರಲಿಲ್ಲ, ನಾವು ಇನ್ನೂ ಬಂದಿಲ್ಲ, ನಾಳೆ ನಾಡಿದ್ದು ನೋಡ್ಕೊಂಡು ಹೇಳ್ಬೋದು. ಚುನಾವಣಾ ಪ್ರಾರಂಭ ಆಗೋದಕ್ಕೆ ಮೊದಲು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾನು ಕೂಡ ಪ್ರವಾಸ ಮಾಡಿದ್ದೇನೆ. ಚುನಾವಣೆ ಪ್ರಾರಂಭ ಆದ ಮೇಲೂ ಕೂಡ ಒಂದು 4-5 ಜಿಲ್ಲೆಗಳಲ್ಲೂ ಕೂಡ ಪ್ರವಾಸವನ್ನು ಮಾಡಿ ಪ್ರಚಾರದ ಸಭೆಗಳಲ್ಲಿ ಕೂಡ ನಾನು ಕೂಡ ಭಾಗವಹಿಸಿದ್ದೇನೆ. ಜನರ ನಾಡಿಮಿಡಿತವನ್ನು ನೋಡಿದಾಗ ಮತ್ತು 2008ರಲ್ಲಿ BJP ಆಡಳಿತದಲ್ಲಿ ಆಗಿರುವಂಥ ಅಧ್ವಾನಗಳು ಮತ್ತು 2004ರಿಂದ 2007ರವರೆಗೆ ನಡೆದಂಥ ಸಮ್ಮಿಶ್ರ ಸರ್ಕಾರಗಳ ತಾಪತ್ರೆಗಳು, ಇವನ್ನ ಕರ್ನಾಟಕದ ಜನ ಮತದಾರ ಗಮನ ಹರಿಸಿದ್ದಾನೆ. ಹೀಗಾಗಿ ಕರ್ನಾಟಕದ ಮತದಾರ ಇವತ್ತನ್ನು ಏನು ಬಯಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಂಥ ಅಧ್ವಾನದ ಸ್ಥಿತಿಗಳು, ಇಂಥ ತಾಪತ್ರೆಗಳು ಕರ್ನಾಟಕದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಮತ್ತೆ ಮರಳಿ ಬರಬಾರ್ದು. ಅದಕ್ಕಾಗಿ ಒಂದು ಪಕ್ಷದ ಆಡಳಿತವನ್ನು ನೋಡೋದಕ್ಕೆ ಕರ್ನಾಟಕದ ಜನರು ಬಯಸ್ತಾ ಇದ್ದಾರೆ. ಇದು ಜನರ ನಾಡಿಮಿಡಿತ. ಸುದರ್ಶನ್ ಜಿ, ಇತ್ತು ಈ ರೀತಿಯ ಮನೋಭಾವನೆ ಜನಗಳಲ್ಲಿ. ಆದರೆ ಕಾಂಗ್ರೆಸ್ನವರು ಹುಚ್ಚಾಟ ನೋಡಿ ಜನರಿಗೆ ಸಾಕಾಗೋಯ್ತು ಅಂತ, ಏನಪ್ಪ ಇವರು ಈ ಚುನಾವಣೆ ಸಂದರ್ಭದಲ್ಲಿ ಹಿಂಗೆ ಆಡ್ತಾರೆ ಅಂತಂದ್ರೆ ನಾಳೆ ಅವ್ರಿಗೆ ಅಧಿಕಾರ ಸಿಕ್ಕಾಗ ಇನ್ನು ಹೆಂಗೆ ಆಡ್ತಾರಪ್ಪ ಅನ್ನೋಂಥ ನಮ್ಮನ್ನ ಆಗ್ಬಿಡ್ತು. ಎಲ್ಲ ಕಡೆಗೂ ಗೊಂದಲಗಳು, ಎಲ್ಲ ಕಡೆಗೂ ಪ್ರತಿಭಟನೆಗಳು, ಟಿಕೆಟ್ ತಗೊಳ್ಳೋಕ್ಕೂ ಗೊಂದಲ, ಟಿಕೆಟ್ ತಗೊಳ್ಳೋಕ್ಕೂ ಪ್ರತಿಭಟನೆ, ಜೊತೆಗೆ ಏನು ಅಂತಂದರೆ ನಾಯಕರ ವಿರುದ್ಧ ಮಾತನಾಡುವಂಥದ್ದು ಆಯಿತು. ಅದಕ್ಕೆ ಕಾರಣ ಕೂಡ ಇದೆ. ಅದಕ್ಕೆ ಸೋನಿಯಾ ಗಾಂಧಿ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಬೇಕಾಯಿತು ಕಾಂಗ್ರೆಸ್ಸಿನ ಹೆಣ್ಮಕ್ಳುಗಳು. ಜೊತೆಗೆ ಈಗಲೂ ಕೂಡ ಗೊಂದಲ ಮುಂದುವರೆದಿದೆ ನಿರಂತರವಾಗಿ. ಅದೆಲ್ಲ ಬೆಳವಣಿಗೆಗಳು ಅದು 20ನೇ ತಾರೀಕುವರೆಗೆ. 20ನೇ ತಾರೀಕು ನಂತರ ಏನಾಗುತ್ತೆ ಅಂತ ಹೇಳಿದರೆ ಅದು ಯುದ್ಧ ಭೂಮಿ ಆಗುತ್ತೆ, ಯುದ್ಧ ಭೂಮಿಯಾಗಿ ಪರಿವರ್ತನೆ ಆಗಿದೆ. ಹೀಗಾಗಿ ನಾಳೆ ನಡೀತಕ್ಕಂಥ ಒಂದು ರಾಜಕೀಯವಾದಂಥ ಯುದ್ಧ ಭೂಮಿಯಲ್ಲಿ, ಹಾಗಾಗಿ 20ರವರೆಗೆ ಗೊಂದಲಗಳು, ತಾಪತ್ರೆಗಳು ಅದೆಲ್ಲವನ್ನು ಕೂಡ ಇವತ್ತು ಅದು ಮತದಾರ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಮರೆತು ರಾಜ್ಯದ ಹಿತದೃಷ್ಟಿ ಕಡೆ ನೋಡ್ತಾ ಇದ್ದಾನೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೂಡ ಮೊನ್ನೆ ಮಂಡ್ಯದಲ್ಲಿ ನಡೆದದ್ದನ್ನು ಗಮನಿಸಿ ನಮ್ಮ ನಾಯಕರು ಮಾತಾಡಿದ್ರೆ ಒಳ್ಳೆಯದು. ಸುದರ್ಶನ್ ಅವರು ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ನೀವು ಹೇಳಿದ್ರಿ ಅಂದರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಪರವಾಗಿ ಈಗ ವರ್ಕ್ ಆಗ್ತಾ ಇದೆ ಅಂತ. ನಾವು ಈಗ 2 ಸಮೀಕ್ಷೆಯಲ್ಲಿ ನೋಡಿದ ಹಾಗೇನೆ ಕಾಂಗ್ರೆಸ್ 122, 127 ತನಕ ಬರ್ಬೋದು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ವಿ ಅಂತ. ಆದರೆ ಟಿಕೆಟ್ ಹಂಚಿಕೆಯಲ್ಲಾದಂಥ ಒಂದು ಗೊಂದಲ ಮತ್ತು ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಬಂಡಾಯ ಎದ್ದಿರುವಂಥದ್ದು, ಮತ್ತು ಕಾಂಗ್ರೆಸ್ನಲ್ಲಿ ಒಟ್ಟಾರೆಯಾಗಿ ಒಂದು ಅಪೋಸಿಷನ್ ಮೊಮೆಂಟಮನ್ನು ಗೇನ್ ಮಾಡ್ಕೊಂಡಿರುವಂಥದ್ದು ಕಳೆದ ಒಂದು ವಾರದಲ್ಲಿ, ಇದು ಎಲ್ಲದರ ಪರಿಣಾಮವಾಗಿ ಕಾಂಗ್ರೆಸ್ಸಿಗೆ ಒಂದು ತೀವ್ರವಾದಂಥ ಒಂದು ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಸಮೀಕ್ಷೆ ಇಡುತ್ತೆ. ನೀವೇ ನೋಡಿದ್ರಿ ಅಂತ 42 ಕ್ಷೇತ್ರಗಳಲ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ವಿರುದ್ಧ ರೆಬೆಲ್ ಕ್ಯಾಂಡಿಡೇಟ್ಗಳು ನಿಂತ್ಕೊಂಡ್ರು. ನಂತರ ನಿಮ್ಮ ವೀಕ್ಷಕರು ಮತ್ತು ನಾಯಕರು ಹೋಗಿ ಅವರನ್ನ ಸಮಾಧಾನ ಮಾಡುವಂಥ ಕೂಡ ಇವತ್ತಿಯೂ ಕೂಡ 21 ಕ್ಷೇತ್ರಗಳಲ್ಲಿ ಇವತ್ತು ನೀವು ಬಂಡಾಯವನ್ನು ಎದುರಿಸ್ತಾ ಇದ್ದೀರಾ ಅಂತ. ಅಲ್ಲ, ಬಹಳಷ್ಟು ಕ್ಷೇತ್ರಗಳಲ್ಲಿ ಆ ಎಲ್ಲ ಮುಖಂಡಗಳನ್ನು, ಅಭ್ಯರ್ಥಿಗಳನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಇವತ್ತು ಮುಖಂಡರುಗಳು ಖಂಡಿತವಾಗ್ಲೂ ಕೂಡ ಮಾಡಿದ್ದಾರೆ. ಆದರೆ ಇವತ್ತು ಜನರ ಮುಂದೆ ಇವತ್ತು ಮುಖಂಡಗಳ ಅಭಿಪ್ರಾಯ ಭಾಳ ಮುಖ್ಯ ಆಗ್ತಾ ಇಲ್ಲ. ಇವತ್ತು ಜನರ ಅಭಿಪ್ರಾಯಗಳು ಏನು ಮುಖ್ಯ ಆಗುತ್ತೆ ಅದನ್ನು ಗಮನಿಸಬೇಕಾಗತ್ತೆ. ಮುಖಂಡಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ ಇರ್ಬೋದು. ಜನರ ಇಚ್ಛಾಶಕ್ತಿ ಏನು ಅಂತ ಹೇಳಿದ್ರೆ, ಇವತ್ತು ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ
ಕರ್ನಾಟಕದ ಹಿನ್ನಡೆ ಮತ್ತಷ್ಟು 20 ವರ್ಷಕ್ಕೆ ಹಿಂದಕ್ಕೆ ಹೋಗುತ್ತೆ ಅನ್ನೋ ಅಭಿಪ್ರಾಯ ಮತದಾರನಲ್ಲಿದ್ದಾವೆ. ಅಲ್ಲಲ್ಲ, ಹಾಗಾಗಿ ಮುನ್ನಡೆ ಮಾತ್ರ ಅಲ್ಲ, ಏನು ಅಂದ್ರೆ ನಿಮ್ಮ ಪಕ್ಷವು ಕೂಡ ಬಹಳ ಹಿಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಯಾಕಂದ್ರೆ ತಾವು ಒಪ್ತೀರಿ ಸುದರ್ಶನ್, ಕಾಂಗ್ರೆಸ್ಗೊಂದು ದೊಡ್ಡ ರೋಗ ಆವರಿಸ್ಕೊಂಡ್ಬಿಟ್ಟಿದೆ ಅಂತೀನಿ ನಾನು. ಯಾಕಂದ್ರೆ ಪಾದಯಾತ್ರೆ ಮುಖಾಂತರ ಇದ್ದಿತ್ತಲ್ಲ ಅಲೆ, ಅದನ್ನ ನೀವು ತಗೊಳ್ಳೋದ್ರಲ್ಲಿ ವಿಫಲರಾಗ್ಬಿಟ್ರಿ, ಆಮೇಲೆ ತಣ್ಣಗಾಗೋಯ್ತು. ನಾನು ಹೇಳ್ತಿರೋದು ಇವಾಗ ಕೂಡ ಅಷ್ಟೇ, ಕಾಂಗ್ರೆಸ್ ತಾನಿದ್ದಂತ ಸ್ಥಿತಿಗೆ ಬಹಳ ಅದ್ಭುತವಾಗಿ ಟಿಕೆಟ್ ಹಂಚಬೇಕಾಗಿತ್ತು, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗಬೇಕಾಗಿತ್ತು, ಇಲ್ಲೂ ಕೂಡ ಕಳ್ಕೊಂಡ್ರಿ ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ ಬಲಿಪಶುನೇ ಅವರಿಗೆ ಸಿಗಬೇಕಿತ್ತು. ದುರದೃಷ್ಟಕರ ಸಂಗತಿ ಅದು. ಇಲ್ಲ, ನಾ ಏನು ಹೇಳ್ತೇನೆ, ಈ ಸಂದರ್ಭದಲ್ಲಿ ನನ್ನ ವಿಷಯವನ್ನು ನಾನು ಇಲ್ಲಿ ಚರ್ಚೆಗೆ ತೆಗೆದುಕೊಂಡು ಇಲ್ಲಿ ನೀವು ಏನು ಒಂದು ಸರ್ವೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಇಡೀ ರಾಜ್ಯದ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ವ್ಯಕ್ತಿಗತವಾದಂಥ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಹೋಗೋದಿಲ್ಲ. ನಾನು ಯಾಕಂತ ಹೇಳಿದ್ರೆ ವಾಸ್ತವ ಅಲ್ಲ. ಹಾಗಾಗಿ ಒಂದು ವಿಚಾರನ ಇವ್ರು ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ 2004ರಲ್ಲಿ ಇನ್ನೂ 8 ತಿಂಗಳು ಸರ್ಕಾರಕ್ಕೆ ಮುಂದುವರಿಯುವ ಅವಕಾಶ ಇತ್ತು. ಆ ಅವಕಾಶವನ್ನು ಯಾಕೆ ಕಳೆದ್ರಿ, ಮತ್ತು ಚುನಾವಣೆಗೆ ಯಾಕೆ ಹೋದ್ರಿ? 4 ವರ್ಷಗಳ ಹಿನ್ನೋಟವನ್ನು ನೋಡಿದರೆ ಮಳೆ ಬೆಳೆ ಇಲ್ಲದೆ ಕರ್ನಾಟಕ ತುಂಬ ತೊಂದರೆ ಆಗ್ತಾಯಿದೆ, ಬೇಡ ಅಂತ ಹೇಳಿ ಅಡ್ವೈಸ್ ಮಾಡಿದ್ರೆ ನಾನು ಒಬ್ಬ. ಯಾಕೆಂದ್ರೆ ನಾನು ಆವಾಗ ಮಂತ್ರಿಯಾಗಿದ್ದೆ ಕೃಷ್ಣ ಅವರ ಸರ್ಕಾರದಲ್ಲಿ. ಆದರೂ ಅದನ್ನು ವಜಾ ಮಾಡಿದ್ರು. ಯಾಕೆ ಮಾಡಿದ್ರು ಈಗ ಅದು ಚರ್ಚೆ ಹೋಗೋಲ್ಲ. ಇವ್ರು ಹೇಳಿದ್ರಿಂದ 2004 ಮತ್ತು 8 ಚುನಾವಣೆಗೆ ಹೊಣೆ ಯಾರ್ದು? ಇದು ಒಂದು. ಎರಡನೇದು, ಕೃಷ್ಣ ಪ್ರಶ್ನಾತೀತವಾದ ನಾಯಕ ಕರ್ನಾಟಕದಲ್ಲಿ. ನಾವ್ಯಾರು ಇದುವರೆಗೆ ಪ್ರಶ್ನೆ ಮಾಡಿಲ್ಲ. ಅವರನ್ನು ಮಂಡ್ಯ ಜಿಲ್ಲೆ ಒಳಗೆ ಪ್ರಶ್ನೆ ಮಾಡುವಂಥ ಸ್ಥಿತಿಗೆ ಕಾಂಗ್ರೆಸ್ ಹೋಗಿದ್ರೆ ಅದರ ಪರಿಣಾಮ ಏನು? ಈ ಸಾರಿ ಚುನಾವಣೆಯಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ಎಲ್ಲ ಫಿಲ್ಮ್ ಸ್ಟಾರ್ಸ್ ಹೊರಟುಬಿಟ್ಟಿದ್ದಾರೆ. ಒಂದು ಕಡೆ ಹೋಗಿ ಒಂದು ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾರೆ, ಇನ್ನೊಂದು ಕ್ಷೇತ್ರದಲ್ಲಿ ಮತ್ತೊಂದು ಪಕ್ಷಕ್ಕೆ ಕೇಳ್ತಾರೆ. ಇದನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ಅಪಾಯಕರವಾದಂಥ ಬೆಳವಣಿಗೆ. ಇದರಲ್ಲಿ ವಿಶೇಷವಾಗಿ ಕೃಷ್ಣ ಅವರು ಎಷ್ಟು ಪ್ರಧಾನವಾಗಿ ರಾಜ್ಯದ ನಾಯಕರೋ ಅಷ್ಟೇ ನಮ್ಮ ರೆಬೆಲ್ ಸ್ಟಾರ್ ಕೂಡ ಅಷ್ಟೇ ಮುಖ್ಯವಾದಂಥ ವ್ಯಕ್ತಿ. ಅವರಿಬ್ಬರ ಮಧ್ಯೆ ಜಗಳ ನಡೆಯೋದು ಇಲ್ಲಿ ನಡೆದಿದ್ದರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಮಂಡ್ಯದಲ್ಲಿ ಹಾರ್ಟ್ ಲ್ಯಾಂಡ್ ಆಫ್ ದೀಸ್ 2 ಲೀಡರ್ಸ್, ಅಲ್ಲಿ ಇನ್ ಪ್ರೆಸೆನ್ಸ್ ಆಫ್ ದಿ ನ್ಯಾಷನಲ್ ಲೀಡರ್ ಹೂ ಈಸ್ ಸಪೋಸ್ ಟು ಲೀಡ್ ದಿ ಕಂಟ್ರಿ ನೆಕ್ಸ್ಟ್ ಟೈಮ್, ಅವ್ರ ಎದುರು ಜಗಳ ಆಗ್ತದೆ. ಇದು ನಾನು ರಾಜಕೀಯವಾಗಿ ಇದನ್ನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಇದರಿಂದ ಜನರ ಮನಸ್ಸಿನಲ್ಲಿ ಆಗಬಹುದಾದಂಥ ಬದಲಾವಣೆ ಏನು ಅನ್ನೋದು ಒಂದು ವಿಮರ್ಶೆ. ಇದಕ್ಕೆ ಸಂಬಂಧಪಟ್ಟಾಗ ಸುದರ್ಶನ್ ಉತ್ತರ ಕೊಡಲಿ. ಅದಕ್ಕಿಂತ ಮೊದಲು ಗೋಕುಲವರೇ ಸರ್, ಇದು ಇಡೀ ಒಟ್ಟಾರೆ ಸರ್ವೆ ನೋಡಿದಾಗ C4ದಿಂದ ಬಂದಂಥ ಸಂಗತಿಗಳು ನೋಡಿದಾಗ 2 ಸಂಗತಿಗೆ ನನಗೆ ಡೌಟ್ ಇದೆ. ಒಂದು, ಸೈಜಬಲ್ ಸ್ಯಾಂಪಲ್ ಇರ್ಬೋದು, ಆದರೆ ವೆದರ್ ದಟ್ ಸ್ಯಾಂಪಲ್ ವಾಸ್ ಡಿವೈಡೆಡ್ ಕಾಸ್ಟ್ ವೈಸ್ ಪರ್ಸೆಂಟೇಜ್. ರೀಸನ್ ಈಸ್, ಈ ಸಲದ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಕಾಸ್ಟ್ ಈಸ್ ಗೋಯಿಂಗ್ ಟು ಪ್ಲೇ ಎ ರೋಲ್. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಹಳೆಯ ಟೈಪಿಂಗ್ ಮಷೀನ್ದಲ್ಲಿ ಒಂದು ಬಟನ್ ಒತ್ತಿದರೆ ಒಂದು ಅಂಕಿ ಬಂದು ಬಡಿತದೆ, ಆ ಥರ ಪ್ರತಿಯೊಂದು ಕಡೆ ಪ್ರತಿಯೊಂದು ರೀಜನಿಗೆ ನೀವು KJPಗೆ 1 2 1 2 1 2 ಅಂತ ಹಾಕಿದ್ದೀರಿ. ಅದು ನೋಡಿದಾಗ ಮತ್ತು ಪತ್ರಕರ್ತರಾದಂಥ ಕೃಷ್ಣ ಪ್ರಸಾದ್ ಅವರು ಹೇಳಿದಾಗ, ನಾನು ಕೂಡ ಬೀದರ್ ಗುಲ್ಬರ್ಗ ನೋಡಿದ್ದೇನೆ, ನಾನು ಕೂಡ ಬಿಜಾಪುರದಲ್ಲಿ ನೋಡಿದ್ದೇನೆ, ನಾನು ಕೂಡ ಶಿವಮೊಗ್ಗದಲ್ಲಿ ನೋಡಿದ್ದೇನೆ. ಜನ ಬೆಂಬಲ ನೋಡಿದಾಗ ಈ ಸರ್ವೆಯ ಸ್ಯಾಂಪಲ್ ದೊಡ್ಡದಿರ್ಬೋದು, ಆ ಸ್ಯಾಂಪಲ್ದಲ್ಲಿರುವಂಥ ಕಾಸ್ಟ್ ವೈಸ್ ಪರ್ಸೆಂಟೇಜ್ ಪ್ರಕಾರ ಸ್ಯಾಂಪಲ್ ಇದೆಯಾ ಅನ್ನೋಂಥ ಒಂದು ಪ್ರಶ್ನೆಯನ್ನು ನಾನು ಉದ್ಬೋಧಿಸ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇದು ನಾನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಆಗಲ್ಲ, ಖಂಡಿತವಾಗಿ ಇದಕ್ಕಿಂತ ಜಾಸ್ತಿ ಸೀಟ್ KJPಗೆ ಬರ್ತವೆ ಅನ್ನೋಂಥ ಸಂಗತಿ ನಾನು ಹೇಳ್ತಾ ಇದ್ದೆ. ಓಕೆ ಪ್ರಶಾಂತ್. ರಂಗನಾಥ್, ಈ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕೃಷ್ಣ ಮತ್ತು ಅಂಬರೀಷ್ ನಡುವಿನ ಏನು ಗುದ್ದಾಟ ನಡೀತು ಅದರ ನಷ್ಟ ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲೂ ಕೂಡ ಆಗ್ತಾ ಇದೆ ಅಂತಕ್ಕಂಥದ್ದು. ಬೆಂಗಳೂರಿನ ಸಂಖ್ಯೆಯನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು, ಗಾರ್ಬೇಜ್ ಎಪಿಸೋಡ್ ಆದಾಗ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಲಾಭವನ್ನು ಮಾಡ್ಕೊಳ್ಬೋದು ಅನಿಸ್ತಾ ಇತ್ತು, ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇನ್ರೋಡ್ಸನ್ನು ಬೆಂಗಳೂರಿನಲ್ಲಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗೆ ಅವಕಾಶವಿತ್ತು, ಅದು ಟಿಕೆಟ್ ಹಂಚಿಕೆಯ ಕಾರಣದಿಂದ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು. ಹಳೆ ಮೈಸೂರು ಭಾಗದಲ್ಲೂ ಕೂಡ ನೋಡಿದರೆ ಸಾಕಷ್ಟು ಜನ ಹೇಳ್ತಾ ಇದ್ರು, ಹಾಸನ ಮಂಡ್ಯದಲ್ಲೂ ಕೂಡ JDS ಸಮಸ್ಯೆಯನ್ನು ಅನುಭವಿಸ್ಬೋದು. ರಾಮನಗರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಸಮಸ್ಯೆಯನ್ನು ಅನುಭವಿಸಿದ್ರು. ಆದರೆ JDS ಹಳೆ ಮೈಸೂರಿನಲ್ಲಿ ಕನ್ಸಾಲ್ಟೇಷನ್ ಇನ್ನಷ್ಟು ಜಾಸ್ತಿ ಆಗಿದೆ ಅಂತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ, ಜಗದೀಶ್ ಶೆಟ್ಟರನ್ನು ಮುಖ್ಯಮಂತ್ರಿ ಮಾಡಿದ್ದು ಕಮ್ಸೆ ಕಮ್ ಮುಂಬೈ ಕರ್ನಾಟಕದಲ್ಲಿ ಮಾತ್ರ BJPಗೆ ನಷ್ಟ ಏನು ಜಾಸ್ತಿ ಆಗ್ಬೋದಿತ್ತು ಅದನ್ನು ತಡೆಯುವಲ್ಲಿ ಪ್ರಯತ್ನ ಮಾಡಿದೆ. ಸರ್ವೆ ಇನ್ನೊಂದು ಅಂಶವನ್ನು ಕೂಡ ರಂಗನಾಥ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಭಾಗಕ್ಕೆ ಮಾತ್ರ
ಆ ಭಾಗಕ್ಕೆ ಮಾತ್ರ ಅದರ ಲಾಭ ತಟ್ಟದಂತಿದೆ. ಎಷ್ಟು ಕಡಿಮೆ ಆಗ್ಬೋದಿತ್ತೋ ಅಷ್ಟು ಕಡಿಮೆ ಅಲ್ಲಿ ಕಂಡಿಲ್ಲ. ಕಾಂಗ್ರೆಸ್ ಕೂಡ ಜಾಸ್ತಿ ಇಂಪ್ರೂವ್ ಆಗಿಲ್ಲ. ಯಡಿಯೂರಪ್ಪ ಫ್ಯಾಕ್ಟರ್ ಕೂಡ ಮುಂಬೈ ಕರ್ನಾಟಕದಲ್ಲಿ ಹೆಚ್ಚು ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು. ಇನ್ನೊಂದು ಪ್ರಾಯಶಃ ಚುನಾವಣೆಯ ನಂತರ ಈ ಅಂಕಿಅಂಶಗಳು ಸ್ಪಷ್ಟವಾಗಿ ತೋರಿಸ್ತಾ ಇವೆ. ಕಾಂಗ್ರೆಸ್ ಮಾತ್ರ ಒಂದು ಪ್ಯಾನ್ ಕರ್ನಾಟಕ ಪಾರ್ಟಿಯಾಗಿ ಉಳಿದುಕೊಳ್ಳಲಿದೆ. ಉಳಿದೆಲ್ಲವೂ ಕೂಡ ಸಬ್ ರೀಜನಲ್ ಪಾರ್ಟಿ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥದ್ದು. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಕೃಷ್ಣ ಪ್ರಸಾದ್ ಏನಂತಾರೆ ಕೇಳಲೇಬೇಕು. ಯಾಕಂದ್ರೆ ಕೃಷ್ಣ ಪ್ರಸಾದ್ ಬೇರೆ ಬೇರೆ ಕಡೆಗೆ ಸುತ್ತಾಡ್ತಾ ಇದ್ದಾರೆ, ಹಲವಾರು ಜನರನ್ನ ನಾಯಕರನ್ನ ಮಾತಾಡಿಸಿದ್ದಾರೆ. ಯಾಕೆ ಇಂಥ ಒಂದು ಸ್ಥಿತಿ ಉದ್ಭವ ಆಗಿದೆ? ಎಲ್ಲ ಪಕ್ಷಗಳ ಬಗ್ಗೆನೂ ಜನ ಎಲ್ಲೋ ಒಂದು ಕಡೆಗೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರಾ, ಅಥವಾ ಯಾರು ಬಂದರೂ ನಮ್ಮ ಮನೆ ಬರಹ ಇಷ್ಟೇ ಅನ್ನುವಂಥ ಒಂದು ಮನೋಭಾವನೆ ಬಹುಶಃ ಯಾರಿಗಾದರೂ ಒಂದು ಎತ್ತರದ ಸ್ಥಾನ ಕೊಡೋ ನಿಟ್ಟಿನಲ್ಲಿ, ಅಂದರೆ ನೀವು ಅಧಿಕಾರ ಚಲಾಯಿಸಿ ಅಂತ ಒಂದು ಸ್ಪಷ್ಟವಾದಂಥ ಒಂದು ಜನಾದೇಶ ಕೊಡೋ ನಿಟ್ಟಿನಲ್ಲಿ ವಿಫಲತೆ ಕಾಣ್ತಾ ಇದೆಯಾ? ಇದಕ್ಕೆ ಕಾರಣ ಏನು? ಸೊ ಅದನ್ನು ಕೇಳೋಣ ಕೃಷ್ಣ ಪ್ರಸಾದ್ ಅವರ ಮುಖಾಂತರ. ಜೊತೆಗೆ ಬೆಳಗಾವಿಯಿಂದ ಸುರೇಶ್ ಅಂಗಡಿ ನಮ್ಮ ಜೊತೆಗಿದ್ದಾರೆ, ಸಂಸದರು, ಬಿಜೆಪಿ ಮುಖಂಡರು. ಅವರ ಅನಿಸಿಕೆ ಅಭಿಪ್ರಾಯ ಏನು ಕೇಳೋಣ ಸಣ್ಣ ವಿರಾಮದ ನಂತರ.